ಶಮೀಕ ಋಷಿಗಳು ಅವರು ರಾಜ ಬಂದಾಗ ಪರೀಕ್ಷಿತ ಅವನ ದಾಹದಿಂದ ಬಂದಿರ್ತಾನೆ, ನೀರ್ ಕೇಳ್ತಾನೆ, ಬಹಳ ಬೇಟೆಯಾಡಿ ಸುಸ್ತಾಗಿ ಬಂದಿರ್ತಾನೆ. ಶಮೀಕ ಋಷಿಗಳು ಆ ಒಂದು ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ. ಲೋಕದ ಎಲ್ಲ ವಿಚಾರಗಳಿಂದ ಕಿವಿ ಕೇಳಿಸ್ತಿರೋದಿಲ್ಲ, ಕಣ್ ಕಾಣಿಸ್ತಿರೋದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಇವನು ಎಷ್ಟು ಸರ್ತಿ ಕೇಳಿದ್ರು ಅವ್ರಿಗೆ ಎಚ್ಚರ ಆಗೋದಿಲ್ಲ. ಧ್ಯಾನಾಸಕ್ತರಾಗಿ ಸಮಾಧಿ ಸ್ಥಿತಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪರೀಕ್ಷಿತನ ಕೋಪ ಬರುತ್ತೆ. ಏನು ಸತ್ತಂಗಿದ್ಯಾ ಅಂತ ಹೇಳಿ ಅಲ್ಲೇ ಬಿದ್ದಿದ್ದಂತ ಸತ್ತ ಹಾವನ್ನ ಅವ್ರ ಕೊರಳಿಗೆ ಹಾಕ್ಬಿಟ್ಟು ಇದೇ ನಿನಗೆ ಭೂಷಣ ಅಂತ ಹೇಳಿ ಹೊರಟೋಗ್ತಾರೆ. ಇದನ್ನ ಕೇಳಿದಂತ ಶಮೀಕ ಋಷಿಗಳ ಮಗ ಶೃಂಗಿ ಬರ್ತಾನೆ. ರಾಜನಿಗೆ 7 ದಿವಸದಲ್ಲಿ ತಕ್ಷಕ ಅನ್ನೋ ಹಾವು ಬಂದು ಸಾಯಿಸ್ಲಿ ಅಂತ ಶಾಪ ಕೊಡ್ತಾರೆ. ಶಮೀಕ ಋಷಿಗಳಿಗೆ ಎಚ್ಚರ ಆಗುತ್ತೆ, ಇವ್ನು ಬಂದು ಕೂಗೋದ್ರಿಂದ, ಶೃಂಗಿಗ್ ಬಂದು ಕೂಗೋದ್ರಿಂದ ಎಚ್ಚರ ಆಗಿ ಎಲ್ಲ ಆಡಿಯೋ ವಿಡಿಯೋನ ರಿವೈಂಡ್ ಮಾಡಿ ನೋಡ್ತಾರೆ, ಗೊತ್ತಾಗತ್ತೆ. ಆಗ ಶಮೀಕ ಋಷಿಗಳು ಪರೀಕ್ಷಿತನ ಪರವಾಗಿ ಮಾತಾಡ್ತಾರೆ. ಶೃಂಗಿ, ನೀನ್ ಮಾಡಿದ ತಪ್ಪಪ್ಪ. ಆಫ್ಟರ್ ಆಲ್ ರಾಜ ಮಾಡಿದ್ದೇನೋ ಒಂದ್ ಸತ್ತ ಅವನ ನನ್ ಕೊರಳಿಗೆ ಹಾಕ್ತಾ, ಅದಕ್ಕೆ ನೀನ್ ಅವನಿಗೆ ಮರಣದಂಡನೆ ಅನ್ನೋ ಶಿಕ್ಷೆ ಕೊಡೋದ? ಇನ್ಅಪ್ರೋಪ್ರಿಯೇಟ್ ಪನಿಷ್ಮೆಂಟ್ ಅಂತ ಬರುತ್ತೆ. ಎಲ್ಲಿಂದ ಸಿಕ್ತು ನಮ್ಗದು? ದಂಡ್ಯ ದೋಷಾನುರೂಪತ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ತಪ್ಪಿಗೆ ಎಷ್ಟು ಪ್ರಮಾಣದ ಶಿಕ್ಷೆಯೋ ಅಷ್ಟನ್ನ ಮಾತ್ರ ಕೊಡ್ಬೇಕು ಅಂತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಪೋರ್ಷನೇಟ್ ಪನಿಷ್ಮೆಂಟ್ ಅಂತ ಇವತ್ತೇನ್ ಕರಿತೀವಿ ನಾವು ಅಪರಾಧ ಶಾಸ್ತ್ರದಲ್ಲಿ, ಅದನ್ನ ಅವತ್ತೇ ಹೇಳಿದ್ರು. ಪ್ರಮಾಣುಸರಣೇನ ದಂಡನ ಅಂತಂತ ಅದಕ್ಕೆ ಸಂಬಂಧಪಟ್ಟಂಗೆ ದಂಡ ದೋಷದ ಪ್ರಮಾಣಕ್ಕೆ ಅನುಸಾರವಾಗಿರ್ಬೇಕು. ಯಥಾ ಸಾಪಾಚಾರಂ ಅಂತ, ಸಾರಾಪಚಾರಂ ಅಂತ, ಯಥಾ ಸಾರಾಪಚಾರಂ ಅಂತ ಅಪಚಾರದ ಪ್ರಮಾಣಕ್ಕೆ ಅನುಗುಣವಾಗಿ ನಷ್ಟ ಭರ್ತಿ ಮಾಡಿಸಿಕೊಡಬೇಕು ಅಂತ, ಲಾ ಆಫ್ ಡ್ಯಾಮೇಜಸ್ ಅಂತ ನಾವು ಕೇಳಿದೀವಿ. ಈಗ ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತಾರೆ, ಒಂದು ರೇಡಿಯೋ ಕೆಟ್ಟ ಹೋಗಿದೆ, ತಗೊಂಡಿದ್ದಂತ ಹೊಸ ರೇಡಿಯೋ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಅವ್ನು ಕೇಳೋದೇನು ಅಂತಂದ್ರೆ 50,000 ರೂಪಾಯಿ ಕೊಡ್ಸಿ ಅಂತ. ರೇಡಿಯೋ ಬೆಲೆ ಎಷ್ಟು ಅಂತಂದ್ರೆ 350 ಅಂತ. 50,000 ರೂಪಾಯಿ ಯಾಕೆ ಕೊಡ್ಬೇಕು ಅಂತ ಕೇಳ್ತು ಅಂತಂದ್ರೆ, ಆಗ ಅವ್ನು ಹೇಳ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಸರ್ ಇವತ್ತು ಕಾಮೆಂಟ್ರಿ ಬರ್ತಾ ಇತ್ತು, ಆ ಕಾಮೆಂಟ್ರಿ ಕೇಳೋ ಸಂತೋಷ ನನ್ನಿಂದ ಕಿತ್ಕೊಂಡ್ಬಿಟ್ರು, ಅದಕ್ಕೋಸ್ಕರ 50,000 ರೂಪಾಯಿ ನಷ್ಟ ಬರ್ಸ್ಕೊಡಿ ಅಂತ. ಇದನ್ನ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಥಾ ಸಾರಾಪಚಾರಂ ಅಂತ, ಅಪಚಾರದ ಅಂದ್ರೆ ಡ್ಯಾಮೇಜಸ್, ಆಕ್ಚುಯಲ್ ಡ್ಯಾಮೇಜಸ್ ಎಷ್ಟಾಗಿತ್ತು ಅಷ್ಟನ್ನ ತುಂಬಿಸಿ ಕೊಡಬೇಕು ಅಂತ. ಒಂದು ಗಾಜು ಹೊಡೆದಿದೆ ಕಾರಿಗೆ, 4.5 ಲಕ್ಷ ಕಾರಿನ ಬೆಲೆ. ನೀವು 4.5 ಲಕ್ಷ ಕೇಳಿದ್ರೆ ಹೇಗೆ ಅನ್ನೋ ವಿಚಾರವನ್ನ, ಅದನ್ನ ವಿವರ ಹೇಳ್ತಕೊಳ್ಳೋಕೆ ಸಮಯ ಇಲ್ಲ. ಇನ್ನೊಂದು ಬಹಳ ಮುಖ್ಯ ಇವತ್ತಿನ ನಮ್ಮ ಕಾನೂನಿನ ತತ್ವದಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಕೇಸ್ ಮಸ್ಟ್ ಬಿ ಪ್ರೂವ್ಡ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತ. ಅಂದ್ರೆ ಸಂದೇಹಕ್ಕೆ ಆಸ್ಪದವಿಲ್ಲದಂತೆ ಸಾಬೀತಾಗಬೇಕು, ಬೇಬಾಕಾಗಿ ಸಾಬೀತಾಗ್ಬೇಕು ಅಂತಕ್ಕಂಥ ಒಂದು ಪದ್ಧತಿ. ಅದನ್ನ ಬಹಳ ಹಿಂದೆ ಹೇಳಿದ್ದಾರೆ ನೋಡಿ, ನ ಸಂದೇಹೇ ದಂಡಂ ಕುರಿಯಾತ್ ಅಂತ. ಅದರ ಅರ್ಥ ಏನು ಅಂದ್ರೆ, ಅಕಸ್ಮಾತ್ ಈ ವ್ಯಕ್ತಿ ನಿಮಗೆ ಅಪರಾಧ ಮಾಡಿಲ್ಲ ಅಂತ ಕಿಂಚಿತ್ತಾದರೂ ಸಂದೇಹ ಬಂದರೆ ಆಗ ಅವನ್ನ ದಂಡಿಸಕೂಡುದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಇಫ್ ಯು ಕನ್ವಿಕ್ಟ್ ಎ ಪರ್ಸನ್ ಹೂ ಇಸ್ ಎನ್ ಇನ್ನೋಸೆಂಟ್, it is a crime by itself anta. You cannot convict an innocent, let alone hundreds of the real culprits get away from the clutches of the law ಅಂತಕ್ಕಂಥ ಒಂದು ಪದ್ಧತಿ. ಆ ತರ ಹಂಡ್ರೆಡ್ಸ್ ಅಂತೆಲ್ಲ ಏನ್ ಹೇಳಿಲ್ಲ, ಅದನ್ನ ಅನುಚಾರವಾಗಿ ಬಂದಿರತಕ್ಕಂಥದ್ದು. ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾರೆ, ಯಾವ ವ್ಯಕ್ತಿ ನಿಮಗೆ ಸಾಬೀತಾಗಿರುತ್ತೆ ಅಪರಾಧಿ ಅಂತ, ಅವನನ್ನ ಕೇವಲ ಸಂದೇಹದ ಮೇಲೆ, ಅದು ಎಂತಹ ಸಂದೇಹ, ಏನೋ ಕಿಂಚಿತ್ ಸಂದೇಹ, ಆ ಸಂದೇಹದ ಮೇಲೆ ಅವನನ್ನ ನೀವು ಬಿಡುಗಡೆ ಮಾಡ್ಬಿಟ್ರೆ, ಸಂದೇಹದ ಲಾಭ ಕೊಟ್ಟು ಬಿಡುಗಡೆ ಮಾಡ್ಬಿಟ್ರೆ, ಅನುಮಾನದ ಲಾಭವನ್ನ ಕೊಟ್ಟು ಬಿಡುಗಡೆ ಮಾಡ್ಬಿಟ್ರೆ, ನಿಜವಾದ ಆರೋಪಿಯನ್ನ ಶಿಕ್ಷಿಸದೆ ಮಾಡಿರ್ತಕ್ಕಂತಹ ತಪ್ಪಿಗೆ ಅದು ಸರಿಸಮ ಅಂತ ಹೇಳ್ತಕ್ಕಂಥದ್ದು. ಹೀಗೆಲ್ಲ ನಮ್ಗೆ ತಿಳ್ತಕ್ಕಂಥದ್ದು ಬಂದಾಗ ಸಂದೇಹ ಅನ್ನೋದು ಹೌದಾ ಅಲ್ವಾ ಅನ್ನೋದು 50-50, 60-40. ಹೌದು ಅಂತ 60 ಅನ್ನಿಸ್ತಿದೆ, 40 ಅಲ್ಲ ಅನ್ನಿಸ್ತಿದೆ, ಆದ್ರೂ ಕೂಡ ದಂಡನೆ ಮಾಡಬಾರ್ದು ಅಂತಾರೆ. ಅದು ಈಗಿನ ಕಾನೂನಿನ ನ್ಯಾಯ ತತ್ವಕ್ಕೆ ಬಹಳ ಹತ್ತಿರವಾಗಿದೆ. ಹತ್ರ ಅಂತೇನು ಅಂತಂದ್ರೆ, ಇವತ್ತಿನ ನ್ಯಾಯ ತತ್ವ ಅಂದಿನ ನ್ಯಾಯ ತತ್ವನ್ನ ಪಕ್ಕ ಇಟ್ಬಿಟ್ರೆ ಇವೆರಡು ಕೂಡ ಕನ್ನಡಿಯಲ್ಲಿ ಕಾಣಿಸುವ ಬಿಂಬ ಪ್ರತಿಬಿಂಬದಂತೆ ಕಾಣುತ್ತೆ. ಅಂದ್ರೆ ಇಮೇಜ್ ಅಂಡ್ ಮಿರರ್ ಇಮೇಜ್ ತರ ಕಾಣುತ್ತೆ. ಅಷ್ಟು ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಸೂತ್ರವನ್ನ, ಅಷ್ಟು ಸಂದಿರ್ತಕ್ಕಂಥ ಕಾನೂನಿನ ತತ್ವವನ್ನ ಅವತ್ತಿನ ದಿವಸ ಕೊಟ್ಟಿದ್ರು. ಇನ್ನೊಂದೇನ್ ಹೇಳಿದ್ದು ಅಂತಂದ್ರೆ, ಇದನ್ನ ಬಹಳ ಮುಖ್ಯದಾಗಿರ್ಬೇಕು ನೋಡಿ, ಯು ಕೆನ್ ನಾಟ್ ವಿಡ್ರಾ ದಿ ಅಡ್ಮಿಷನ್ ಅಂತ.
ಇದನ್ನ ನನ್ನ ಬಹಳ ಕೋರ್ಟಿನ ಪ್ರಕರಣಗಳಲ್ಲೂ ಹೇಳಿದ್ದೇನೆ, ಇಲ್ಲೂ ಹೇಳ್ತೇನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನ್ಯಾಯಾಲಯದ ಮುಂದೆ ಒಂದು ವಿಚಾರವನ್ನ ನೀವು ಬಾಯಿ ತಪ್ಪಿ ಹೇಳಿದರೂ ಕೂಡ, ಅಥವಾ ಏನೋ ಇಗ್ನೋರೆನ್ಸ್ ಇಂದ ಹೇಳಿದಿರಿ ಅಂತ ಅನ್ನೋದ್ರು ಕೂಡ, ಆ ಅಡ್ಮಿಷನ್ ಅನ್ನ ವಾಪಸ್ ತೆಕ್ಕೊಳಕ್ಕಾಗಲ್ಲ ಅಂತ.